ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಮಕ್ಕಳು ಹೋದ್ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗಿನ ಟೈಮಲ್ಲಿ 4 ಗಂಟೆಗೆ ಎದ್ದಿದ್ದು. ಇಷ್ಟು ಬೇಗ ಯಾಕೆ ಅಂತ ಹೇಳಿ ಮತ್ತೆ ಮಲ್ಕೊಂಡೆ. ಎಚ್ಚರ ಆಗಿದ್ದೆ 6 ಗಂಟೆಗೆ. ಆದರೂ ಕೂಡ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳ ಟಿಫನ್ಗೆ ಹಾಗೆ ಲಂಚ್ ಬಾಕ್ಸಿಗೆ ರೊಟ್ಟಿ, ಉದ್ರುಬೇಳೆ, ಮುಲ್ಲಂಗಿ ಪಲ್ಯ ಹಾಗೆ ಹಸಿಕಾರ್ ಚಟ್ನಿನ ಮಾಡಿದ್ದೆ. ರಿಯಲ್ ಆಗಿ ಮಾರ್ನಿಂಗ್ ಟೈಮಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ ಕಿಚನ್ ಹೀಗೆ ಇರುತ್ತೆ. ಎಷ್ಟೋ ಸಾರಿ ವಿಡಿಯೋ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಬೇಗ ಬೇಗ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡಿಕೊಂಡು ವಿಡಿಯೋ ಮಾಡಿರ್ತೀವಿ. ನಿಜವಾಗ್ಲೂ ಎಷ್ಟೊಂದು ಕಷ್ಟ ಆಗ್ತಾ ಇರುತ್ತೆ. ಯಾಕಂದರೆ ಬೆಳಗಿನ ಟೈಮಲ್ಲಿ ಒಂದೊಂದು ನಿಮಿಷವೂ ಅಷ್ಟೊಂದು ಇಂಪಾರ್ಟೆಂಟ್ ಇರುತ್ತೆ ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ. ಅದ್ರ ಮಧ್ಯದಲ್ಲೂ ಕೂಡ ವಿಡಿಯೋ ಮಾಡಿರ್ತೀವಿ ಅಂದರೆ ಅದಕ್ಕೆ ನಮಗೆ ನಾವೇ ಗ್ರೇಟ್ ಅಂತ ಅಂದ್ಕೋಬೇಕು. ಇನ್ನು ಮಕ್ಕಳು ಹೋಗಿದ್ದಾರೆ, ಹಾಗೆ ಕೆಲಸ ಅಂತೂ ಇದ್ದೇ ಇರುತ್ತೆ. ನಿಧಾನವಾಗಿ ಸಾಯಂಕಾಲದವರೆಗೂ ಒಂದು ಮಾಡ್ತಾ ಇರ್ತೀನಿ. ಇವಾಗ ನಾನು ಕೂಡ ಊಟ ಮಾಡ್ತೀನಿ. ಆದಷ್ಟು ಟೈಮಿಂಗ್ನ ಫಾಲೋ ಮಾಡೋದು ತುಂಬ ಒಳ್ಳೆಯದು. ಬೆಳಗಿನ ಟೈಮಲ್ಲಿ 9, 9:30, 10 ಗಂಟೆ ಅಪರೂಪಕ್ಕೇನೋ ಕೆಲಸ ಇದೆ ಅಂದಾಗ ಸ್ವಲ್ಪ ಲೇಟಾಗಿ, ಇಲ್ಲ ಅಂದರೆ ಬಿಸಿ ರೊಟ್ಟಿ ಮಾಡಿದಾಗ ಈ ಟೈಮಿಗೇ ನಾನು ಊಟ ಮಾಡ್ಕೊಂಡಿರ್ತೀನಿ. ಆದಷ್ಟು ಬೆಳಗಿನ ಟೈಮಲ್ಲಿ ಇದೇ ಥರನೇ ಊಟ ಇರುತ್ತೆ. ಏನಪ್ಪ ಬರೀ ರೊಟ್ಟಿ ಚಪಾತಿನೇ ಮಾಡ್ತಾಳೆ, ಅದನ್ನೇ ತೋರಿಸ್ತಾಳೆ ಅಂತ ಹೇಳ್ಬೋದು. ಈ ಊಟಕ್ಕೆ ಬಂಗಾರದಂಥ ವ್ಯಾಲ್ಯೂ ಇದೆ ಇವಾಗ ನಿಜವಾಗ್ಲೂ. ನಾನು ಚಿಕ್ಕವಳು ಇರಬೇಕಾದ್ರೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಮ್ಮಮ್ಮ ದಿನಾ ರೊಟ್ಟಿ ಮಾಡೋರು. ವಾರದಲ್ಲಿ ಒಂದೇ ದಿನ ರೊಟ್ಟಿ ಮಾಡ್ತಾ ಇರಲಿಲ್ಲ. ಮನೆ ದೇವರು ವಾರ, ಮಲ್ಲಯ್ಯನ ವಾರ ಅಂತ ಮಾಡ್ತಾಯಿದ್ರು. ಆ ವಾರ ಬಿಟ್ಟರೆ ಉಳ್ಕಿದ್ದೆಲ್ಲ ವಾರನೂ ರೊಟ್ಟಿ ಮಾಡ್ತಾಯಿದ್ರು. ಇನ್ನು ಕೆಲವೊಂದು ಸರಿ ಹಬ್ಬ ಹುಣ್ಣಿಮೆ ಅಮಾವಾಸ್ಯೆ ಆ ಥರ ಬಂದಾಗ ರೊಟ್ಟಿ ಮಾಡ್ತಾ ಇರಲಿಲ್ಲ. ಬಟ್ ಸ್ಕೂಲಲ್ಲಿ ಆಯಿತು ಅಥವಾ ಟೀಚರ್ಸ್ ಕೇಳಿದಾಗ ಏನು ಉಂಡು ಬಂದೀಯಾ ಅಂದರೆ ರೊಟ್ಟಿ ಅಂದರೆ ಅವಾಗಿಂದು ಫೀಲಿಂಗ್ ಬೇರೆ ಇರೋದು. ಏನು ದಿನ ರೊಟ್ಟಿನೇನಾ ನಿಮ್ಮ ಮನೇಲಿ, ಟಿಫನ್ ಐಟಮ್ ಏನೂ ಮಾಡಲ್ವಾ ಅಂತ ಕೇಳ್ತಾಯಿದ್ರು. ಅದೇ ಇವಾಗ ನಾನು ವೈಶುಗೆ ರೊಟ್ಟಿ ಮಾಡಿ ಬಾಕ್ಸಿಗೆ ಕಟ್ತಾ ಇರ್ತೀನಿ. ಯಾವಾಗಲೂ ಅದನ್ನೇ ಕಟ್ತೀನಿ. ರೊಟ್ಟಿ ಚಪಾತಿ ಅನ್ನೋದು ಕಾಮನ್ ಆಗಿರುತ್ತೆ. ಅದಕ್ಕೆ ವೆಜಿಟೇಬಲ್ ಮಾತ್ರ ಅವ್ರಿಗೆ ಬೋರ್ ಆಗದೆ ಇರೋ ಥರ ನಾನು ಬೇರೆ ಬೇರೆಯಾಗಿ ಮಾಡಿ ಕಟ್ಟಿರ್ತೀನಿ. ಎಷ್ಟೋ ಸಾರಿ ಮೀಟಿಂಗ್ ಹೋದಾಗ ಅವ್ರ ಟೀಚರ್ ಎಷ್ಟೊಂದು ಹೊಗಳಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ರೊಟ್ಟಿ ಪಲ್ಯ ಮಾಡಿದಾಗ ಅವ್ರು ನನ್ನ ಕಣ್ಮುಂದೆ ಬರ್ತಾರೆ. ಮ್ಯಾಮ್, ನಾನು ನಿಮ್ಮ ಮನೇಲಿ ಒಬ್ಬಳಾಗಿರಬೇಕಿತ್ತು ಅನಿಸುತ್ತೆ, ಎಷ್ಟೊಂದು ಚೆನ್ನಾಗಿರುತ್ತೆ, ನಿಮ್ಮ ಮಕ್ಕಳು ತುಂಬ ಅದೃಷ್ಟ ಮಾಡಿದ್ದಾರೆ, ನಿಮ್ಮ ಮನೇಲಿ ಇರೋರು ಎಲ್ಲರೂ ತುಂಬ ಅದೃಷ್ಟ ಮಾಡಿದ್ದಾರೆ. ಕಾರಣ ರೊಟ್ಟಿ ಚಪಾತಿ ಅಷ್ಟೇ, ಬೇರೆ ಏನೂ ಮಾಡಲ್ಲ ನಾನಲ್ಲಿ, ಬೇರೆ ಏನೂ ಕಟ್ಟಿ ಕಳಿಸಲ್ಲ. ಪ್ರತಿದಿನ ಮಕ್ಕಳಿಗೆ ಹೆಲ್ತಿಯಾಗಿರುವಂಥ ಫ್ರೂಟ್ಸು ಅಥವಾ ಸಲಾಡು, ರೊಟ್ಟಿ ಚಪಾತಿ ಇದನ್ನೇ ಮಾಡಿ ಕಟ್ತೀನಿ. ಸೊ ಅಷ್ಟೊಂದು ಖುಷಿಯಿಂದ, ಎಷ್ಟೊಂದು ಪ್ರೀತಿಯಿಂದ ಅದನ್ನು ನನಗೆ ಹೇಳೋರು. ನನಗೆ ಪ್ರೌಡ್ ಫೀಲ್ ಆಗೋದು, ರೊಟ್ಟಿ ಮಾಡಿ ಕಟ್ಟಿದರೆ ಎಷ್ಟೊಂದು ಖುಷಿಯಿಂದ ಹೇಳ್ತಿದ್ದಾರೆ ಅಂತ ಹೇಳಿ. ಅಮ್ಮ ಯಾವಾಗಲೂ ಹೇಳೋರು, ರೊಟ್ಟಿ ಅಂತ ಊಟ ಮತ್ತೊಂದಿಲ್ಲ ಅಂತ ಹೇಳಿ. ಇವಾಗೇನಾದರೂ ರೊಟ್ಟಿ ಮಾಡಿಕೊಂಡು ಅಥವಾ ನಾವು ಹೆಲ್ತಿಯಾಗಿರೋದನ್ನು ಮಾಡಿಕೊಂಡು ಊಟ ಮಾಡ್ತೀವಂದರೆ ನಾವೇ ಒಂದು ಶ್ರೀಮಂತರು, ಆರೋಗ್ಯ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆ ಇದ್ದವರು ಇವತ್ತು ಚೆನ್ನಾಗಿಲ್ಲ, ಇವತ್ತು ಬೆಳಗ್ಗೆ ಚೆನ್ನಾಗಿದ್ದವರು ಇವತ್ತಿಲ್ಲ. ಏನೋ ರೊಟ್ಟಿ ತಿಂತಾಯಿದ್ರು ಅಥವಾ ಟಿಫನ್ ಮಾಡ್ತಾಯಿದ್ರಂತೆ, ಅವರಿಗೆ ಹೆಲ್ತ್ ಅಪ್ಸೆಟ್ ಆಯ್ತಂತೆ, ಹಾರ್ಟ್ ಅಟ್ಯಾಕ್ ಬಂತಂತೆ, ಅಲ್ಲೇ ಕುಸ್ತು ಬಿದ್ದೋದ್ರಂತೆ. ಪ್ರತಿದಿನ ನಾವು ಒಂದೊಂದು ಸ್ಟೋರಿನ ಕೇಳ್ತೀವಿ. ಅದನ್ನು ಕೇಳಿದಾಗಂತೂ ಇನ್ನೂ ನಾವು ವೀಕ್ ಆಗ್ತಾನೆ ಹೋಗ್ತೀವಿ. ಏನಪ್ಪ ಇದು ಹಿಂಗೆ ಆಗ್ತಾಯಿದೆ ಬರ್ತಾ ಬರ್ತಾ ಕಾಲ, ಏನು ತಿನ್ನೋದು, ಏನು ಉಣೋದು, ಹೆಂಗೆ ಬದುಕೋದು ಅನ್ನೋ ಒಂದು ಯೋಚನೆ ಬರುತ್ತೆ. ಆದರೂ ರೊಟ್ಟಿ ಪಲ್ಯ ಈ ಊಟ ತಿಂದವರು 70-80 ವರ್ಷ ಬದುಕಿ ಇವತ್ತಿಗೂ ಕೆಲಸ ಮಾಡ್ತಿದ್ದಾರೆ. ಅದೊಂದೇ ನಿದರ್ಶನದ ಮೇಲೆ ನಾವು ಈ ಊಟ ತಿಂದು ಹೆಲ್ತಿಯಾಗಿರ್ಬೋದು ಅನ್ನೋದಕ್ಕೆ ಅದೊಂದೇ ಸಾಕ್ಷಿ. ಹಾಗಾಗಿನೇ ಸ್ಟ್ರಾಂಗಾಗಿ ನಾನು ಇದನ್ನೆಲ್ಲ ಮಾಡ್ತಿರೋದು. ಇನ್ನೊಂದು, ಮನೇಲಿ ಯಾರಿಗಾದರೂ ಕೇಳಿ, ವೈಭವ್ಗೆ ರೊಟ್ಟಿ ಪುಡಿ ತುಪ್ಪ, ವೈಶುಗೆ ರೊಟ್ಟಿ ಚೌಳೆಕಾಯಿ ಪಲ್ಯ, ಇನ್ನು ಹಸ್ಬೆಂಡ್ಗಂತೂ ರೊಟ್ಟಿ ಪಲ್ಯ ಯಾವುದಾದ್ರೂ ಆಗಿರಲಿ. ನನಗೆ ಆಲ್ ಟೈಮ್ ಫೇವ್ರೇಟು ಅವತ್ತಿನಿಂದ ಇವತ್ತಿನವರೆಗೂ ರೊಟ್ಟಿ, ಹಸಿಕಾರ್ ಚಟ್ನಿ, ತುಪ್ಪ ಇದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ಇವತ್ತು ಸೊಪ್ಪು ಬಂದಿತ್ತು, ಕರಿಬೇವು ಹಾಗೆ ಕೊತ್ತಂಬರಿ, ಸ್ವಲ್ಪ ಅಡವಿ ಕರ್ಜಿಕಾಯಿ ಅಂತ ಹೇಳ್ತಾಯಿದ್ರು ನಮ್ಮ ಕಡೆ, ಈಗಿಲ್ಲೆಲ್ಲ ಕಾರ್ಜಿಕಾಯಿ ಅಂತ ಕರೀತಾರೆ, ಅದನ್ನು ತೊಗೊಂಡಿದ್ದೆ.
ಇದು ಅಮ್ಮ ಹೊಲದಲ್ಲಿ ಎಷ್ಟು ಬೆಳೆದಿರೋದಂದರೆ ಈ ಟಿಲ್ಲರ್ ಎಲ್ಲ ಓಡಿಸ್ಬಿಟ್ಟು ಬದುವಿಗೆ ಅಥವಾ ರೋಡಿಗೆ ಸೈಡಲ್ಲಿ ಬಿಸಾಕೋರು. ಇವಾಗಿಲ್ಲಿ 60 ರೂಪಾಯಿ ಕಾಲು ಕೆ ಜಿ ಅಂದರೆ ನಮ್ಮಮ್ಮ ಶಾಕಾಗಿ ಹೋದ್ರು. ಇಷ್ಟೊಂದು ಕಾಸ್ಟ್ಲಿ ಇದೆ ನೋಡಮ್ಮ ಇಲ್ಲಿ ಅಂತ ಹೇಳಿ. ಅಲ್ಲಿ 1 ಗಂಟೆ ಕಿತ್ಕೊಂಡು ಬರೋರು ನೈಟ್ ಟೈಮಲ್ಲಿ. ಅದನ್ನು ಅಮ್ಮ ಬಂದು ಫ್ರೆಶ್ ಅಪ್ ಆಗಿ ಟೀ ಎಲ್ಲ ಕುಡಿದು ಟಿ ವಿ ನೋಡ್ತಾ ಎಲ್ಲರೂ ಸೋಸ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಅವ್ರಿಗೆ ಇವ್ರಿಗೆ ಅಂತ ಹೇಳಿ ಎಲ್ಲರಿಗೂ ಒಂದೊಂದು ಬಟ್ಲ ಕೊಡೋದು. ಇಲ್ಲಾಂದರೆ ಬಳ್ಳಿ ಜಾಸ್ತಿ ಇತ್ತು ಸೋಸೋಕೆ ಏನಾದರೂ ನಮಗೆ ಟೈಮ್ ಇಲ್ಲ ಅಂದರೆ ಆ ಬಳ್ಳಿನೇ ಕೊಟ್ಟು ಬಿಡ್ತಾಯಿದ್ರು. ಅಷ್ಟು ಶೇರ್ ಮಾಡ್ತಾಯಿದ್ರು ಪ್ರತಿಯೊಂದು ಏನಾದರೂ ಹೊಲದಲ್ಲಿ ಬೆಳೆದಿದ್ದು. ಇಲ್ಲಿ ಎಲ್ಲನೂ ನಾವು ದುಡ್ಡು ಕೊಟ್ಟೆ ತಿನ್ನಬೇಕು. ಎಷ್ಟೋ ಸಾರಿ ನನಗೆ ಹಂಗೆ ಅನ್ನಿಸ್ತಾ ಇರುತ್ತೆ. ಇದನ್ನೆಲ್ಲ ಎಷ್ಟೊಂದು ಬೆಳೀತಾಯಿದ್ರು ಅಮ್ಮ, ಅವ್ರಿಗೆ ಇವ್ರಿಗೆ ಎಲ್ರಿಗೂ ಕೊಡ್ತಾಯಿದ್ರು. ಇಲ್ಲಿ ನಾವು ಪ್ರತಿಯೊಂದು ತೊಗೊಂಡು ತಿನ್ನಬೇಕು ಅಂತ ಹೇಳಿ. ಇದು ತುಂಬ ಒಳ್ಳೆಯದು, ನ್ಯಾಚುರಲ್ ಆಗಿರೋವಂಥದ್ದು. ಯಾವುದೇ ರೀತಿ ಇದಕ್ಕೆ ಬೀಜ ಹಾಕ್ಬಿಟ್ಟು ಗೊಬ್ಬರ ಎಣ್ಣೆ ಹೊಡೆದು ಬೆಳೆಸಿರಲ್ಲ ಕಾರ್ಜಿಕಾಯಿ. ಇದು ತನ್ನನ್ನು ತಾನೇ ಬೆಳೆದಿರುತ್ತೆ, ತನಗೆ ತಾನೇ ಹೋಗುತ್ತೆ. ಇದು ಪ್ರತಿ ವರ್ಷ ಎರೆಯಲ್ಲಿ ಸಿಕ್ಕಾಪಟ್ಟೆ ಬೆಳೆಯೋದು, ಎಳೆಯೋದು ಎಷ್ಟು ಚೆನ್ನಾಗಿರೋದು. ಇದು ಕೂಡ ಅಷ್ಟೇ, ಬಿಸಿ ರೊಟ್ಟಿಯಲ್ಲಿ ಕಾರ್ಜಿಕಾಯಿ ಪಲ್ಯ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಖಂಡಿತ ನೀವು ಸೀಸನ್ ವೈಸ್ ಏನು ಬರುತ್ತೆ ಅದನ್ನು ಮಾಡ್ಕೊಂಡು ತಿಂದು ಆರೋಗ್ಯನ ಕಾಪಾಡ್ಕೊಳ್ಳಿ. ನಾನು ಹೆಲ್ತಿಯಾಗಿದ್ದೀನಿ ಅಥವಾ ಇದನ್ನು ರೆಗ್ಯುಲರಾಗಿ ಮಾಡ್ತಿದ್ದೀನಿ ಅಂತ ಅಲ್ಲ, ನಾನು ಹುಟ್ಟಿದಾಗಿಂದ ಇದನ್ನು ನೋಡ್ಕೊಂಡು ಬಂದಿದ್ದೀನಿ. ಇದ್ರ ಮೇಲಿರೋ ಪ್ರೀತಿ ಅಷ್ಟೇ ನನಗೆ. ಇದನ್ನು ಮಾಡ್ಕೊಂಡು ತಿಂದರೆ ನಾವು ಆರೋಗ್ಯವಾಗಿರ್ತೀವಿ ಅನ್ನೋ ಒಂದು ಸ್ಟ್ರಾಂಗ್ ಒಪಿನಿಯನ್ ಅಷ್ಟೇ. ಇನ್ನು ಬೆಡ್ ಕವರೆಲ್ಲ ಕ್ಲೀನ್ ಮಾಡಿಕೊಂಡು ವಾರದಲ್ಲಿ 1 ಸರಿ ಮಾತ್ರ ಚೇಂಜ್ ಮಾಡ್ತೀನಿ. ತುಂಬ ಒಳ್ಳೆಯದು, ಇಲ್ಲಾಂದರೆ ಅಲರ್ಜಿ ಸ್ಟಾರ್ಟ್ ಆಗುತ್ತೆ ನಮಗೆ ಡಸ್ಟ್ ಎಲ್ಲ ಕೂತು. ನಾನು ಮಿಂತ್ರಾಯಿಂದ ವೈಶುಗೆ ಒಂದು 2 ಫ್ರಾಕ್ ತರಿಸಿದ್ದೆ, H&Mದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನೊಂದು 4 ವರ್ಷದ ಕೆಳಗಡೆ ವೈಶುಗೆ ಸೇಮ್ ಬ್ರ್ಯಾಂಡ್ದೇ ಫ್ರಾಕ್ ತರಿಸಿದ್ದೆ 2. ಇವತ್ತಿಗೂ ಹಾಕ್ತಾ ಇದ್ದಾಳೆ. ಅದು ಅಷ್ಟೊಂದು ಕಂಫರ್ಟೇಬಲ್ ಆಗಿರುವಂಥ ಫ್ರಾಕು. ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಈ ಸರಿ ಸ್ವಲ್ಪ ಬೇರೆ ತರಿಸಿದ್ದೀನಿ. ಲಾಸ್ಟ್ ಟೈಮ್ ತರಿಸಿದಾಗ ಸೆಟ್ ಆಫ್ 3 ತರಿಸಿದ್ದೆ. ಈ ಸರಿ ಬೇರೆ ಬಟ್ಟೆದ್ದು ತರಿಸಿನಿ. ಒಂದು 100% ಕಾಟನ್ ಇರೋವಂಥದ್ದು, ಒಂದು 70% ಕಾಟನ್ ಇದೆ, ಬೇರೆ ಒಂದು 20% ಅದರಲ್ಲಿ ಫ್ಯಾಬ್ರಿಕ್ ಮಿಕ್ಸ್ ಇದೆ, ಒಂಥರ ವೆಲ್ವೆಟ್ ಥರ ಇದೆ ಅದು. ಬಟ್ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ. ಸಾಮೆ, ರಾಗಿ, ನವಣೆ ಇದೆಲ್ಲ ನಾನು ಅನ್ನ ಮಾಡಿದಾಗ ಸ್ವಲ್ಪ ವೈಭವ್ ಊಟ ಮಾಡೋಕ್ಕೆ ಭಾಳ ಸತಾಯಿಸ್ತಾನೆ. ಅಸಲು ಅದನ್ನು ತಿನ್ನೋದೇ ಇಲ್ಲ ಅವನು. ಹಂಗಾಗಿ ಅವ್ರಿಗೆ ಆಲ್ ಟೈಮ್ ಫೇವ್ರೇಟು ಚಪಾತಿ, ರೊಟ್ಟಿನೇ. ಇವತ್ತು ಇವೆಲ್ಲನೂ ಸಿರಿಧಾನ್ಯಗಳೇನಿದೆ ಅಲ್ಲ ಅದೆಲ್ಲನೂ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಒಣಗಿಸಿ ಹಿಟ್ಟು ಹಾಕ್ಸ್ಕೊಂಬಂದು ಒಂದಿನ ಚಪಾತಿ, ಒಂದಿನ ರೊಟ್ಟಿ, ಒಂದಿನ ಮುದ್ದೆ ಆ ಥರ ಮಾಡಿಕೊಟ್ಬಿಡೋಣ ಅಂತ ಹೇಳಿ. ಯಾಕೆಂದರೆ ಅವರು ಯಾವುದನ್ನು ತಿಂತಾರೆ ಆ ಥರ ಮಾಡಿಕೊಡೋದೆ ನನಗೆ ಬೆಸ್ಟು ಅಂತ ಅನಿಸುತ್ತೆ. ನಾನು ಎಷ್ಟೇ ಟ್ರೈ ಮಾಡಿದ್ದೀನಿ, ಅವ್ನಿಗೇನೋ ಗೊತ್ತಿಲ್ಲ ಅದು ಇಷ್ಟ ಆಗ್ತಾನೇ ಇಲ್ಲ. ಹಾಗಾಗಿ ಒತ್ತಾಯವಾಗಿ ತಿನ್ನಿಸೋ ಬದಲು ಇದರಲ್ಲಿ ಸ್ವಲ್ಪ ಸೊಪ್ಪೆಲ್ಲ ಹಾಕಿ ಮಾಡಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಜಿಗಿ ಇರಲ್ಲ. ಹಾಗಾಗಿ ಇದನ್ನು ಬಿಸಿಲಿಗೆ ಹಾಕಬಾರ್ದು. ಇವತ್ತು ಭಾಳನೇ ಬಿಸಿಲು ಇರಲಿಲ್ಲ, ಬರೀ ಮೋಡ ಮುಚ್ಚಿತ್ತು. ಸ್ವಲ್ಪ ಬೇಗ ಆರಲಿ ಅಂತ ಹೇಳ್ಬಿಟ್ಟು ನಾನೊಂದು ಬಿಳೆ ಬಟ್ಟೆ ಮೇಲೆ ಚೆನ್ನಾಗಿ ಒಂದು 4ರಿಂದ 5 ಬರೆ ತೊಳೆದ್ಬಿಟ್ಟು ಈ ಥರ ಒಣಗಾಕ್ತಿದ್ದೀನಿ. ಒಂದು 2ರಿಂದ 3 ಸರಿ ಪದೇ ನಾವು ಹಿಂಗೆ ಮೇಲೆ ಕೆಳಗಡೆ ಮಾಡಿದರೆ ಒಣಗುತ್ತೆ. ಕಂಪ್ಲೀಟಾಗಿ ಒಣಗಿದ ಮೇಲೇ ನಾವು ಜಿನ್ನಿಗೆ ಹಾಕಿಸ್ಬೇಕು. ಇದರಲ್ಲಿ ಸ್ವಲ್ಪ ರಾಗಿ ಕೂಡ ಕಲಸಿದ್ರು ನಡೆಯುತ್ತೆ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ಹೈ ಪ್ರೋಟೀನ್ ಸಲಾಡ್ ಮಾಡ್ತಿದ್ದೀನಿ. ಇಲ್ಲಿ ಹಸಿ ಶೇಂಗಾ ತೊಗೊಂಡು ಬಂದಿದ್ರು, ಅದನ್ನೆಲ್ಲ ಒಡೆದು ಒಂದು ಬೌಲಲ್ಲಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಕ್ಯಾರೆಟು, ಕುಕ್ಕುಂಬರು, ಟೊಮೊಟೊ ಹಾಗೆ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಇವಾಗ ಕುದಿಸಿರೋ ಅಂಥ ಶೇಂಗಾ, ಅದಕ್ಕೆ ಕೊತ್ತಂಬರಿ ಹಾಗೆ ನಿಂಬೆ ರಸ, ಉಪ್ಪು, ಬೇಕಿದ್ದರೆ ಖಾರ ಆಪ್ಷನಲ್ಲು, ಇಲ್ಲಾಂದರೆ ಇಲ್ಲ. ತುಂಬ ರುಚಿಯಾಗಿರುತ್ತೆ. ಇಲ್ಲಿ ಮೊಳಕೆ ಕಾಳು ಆದರೂ ಬಳಸ್ಬೋದು, ಹಾಗೆ ಕುದಿಸಿರುವಂಥ ಕಡಲೆಕಾಳಾದರೂ ಬಳಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಬಾಕ್ಸಿಗೆ, ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.